ನಮಸ್ಕಾರ ಸ್ನೇಹಿತರೆ, ನಿನ್ನೆ ತಾನೇ ಬಜೆಟ್ ಮುಗ್ದಿದೆ ನೋಡಿ ಸ್ನೇಹಿತರೆ. CM ಸಿದ್ದರಾಮಯ್ಯ ಸಾಹೇಬರು ಹೇಳಿಕೆ ನೀಡಿದ್ದಾರೆ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ CM ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಹಾಗೂ ಸರ್ಕಾರದ ಎಲ್ಲ ಮಾಹಿತಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಲವು ಮಾಧ್ಯಮಗಳಲ್ಲಿ ಹಾಗೂ ನೋಡಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿ ನಿನ್ನೆ ಮೊನ್ನೆಯಿಂದ ಒಂದು ವಿಷಯ ತಿರುಗಾಡ್ತಾ ಇತ್ತು. ಏನಪ್ಪ ಅಂದರೆ ನೋಡಿ, ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ನೀಡಿದ್ರು. ಅಂದರೆ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ತೋರಿಸ್ತಾ ಇದ್ರು. ನೋಡಿ, ಯಾವುದೇ ರೀತಿ ನಿನ್ನೆ ಬಜೆಟ್ ಕೂಡ ನಡೆದಿದೆ, ಯಾವುದೇ ರೀತಿ ಸೀರೆಗಳೇ ಆಗಲಿ ಯಾವುದು ಕೂಡ ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇಲ್ಲ ಸ್ನೇಹಿತರೆ. ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ನೋಡಿ, ಅಂಗನವಾಡಿಯ ಕಾರ್ಯಕರ್ತೆಯರಿಗೆ ಇನ್ನೊಂದು ಜೊತೆ ಉಚಿತವಾಗಿ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಯಾವುದಪ್ಪ ಅಂದರೆ ನೋಡಿ 2025, 2026 ನೋಡಿ 2025ನೇ ಇಸ್ವಿಯ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಸರ್ಕಾರ ಈವರೆಗೂ ಅಂದರೆ ಇದು 2026, 2027ನೇ ಬಜೆಟ್ಟು ಮಂಡನೆ ಆಗಿದೆ ನಿನ್ನೆ ಸ್ನೇಹಿತರೆ. ನೋಡಿ, ಸರ್ಕಾರ ಈವರೆಗೂ ಎಷ್ಟು ಕಂತಿನ ಹಣ ಡೀವ್ ಇಟ್ಕೊಂಡಿದ್ದಾರೆ ಅಂದರೆ ಗೃಹಲಕ್ಷ್ಮಿಯರಿಗೆ ಕೊಡಬೇಕು ಅಂದರೆ ನೋಡಿ ಫೆಬ್ರವರಿ, ಮಾರ್ಚು, ಅದಾದ ನಂತರ ನೋಡಿ ಡಿಸೆಂಬರು, ಜನವರಿ, ಫೆಬ್ರವರಿ ನೋಡಿ ಈ ತಿಂಗಳು ಕೂಡ ನೋಡಿ ಸ್ನೇಹಿತರೆ, ಈ ತಿಂಗಳನ್ನ ನಾವು ಏನಾದರೂ ಲೆಕ್ಕ ಹಾಕೊಂಡ್ರೆ ಒಟ್ಟು 6 ಕಂತಿನ ಹಣ ಅಂದರೆ 12,000 ರೂಪಾಯಿ ಪ್ರತಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಕೊಡಬೇಕು. ನೋಡಿ ಸ್ನೇಹಿತರೆ, ಈ ತಿಂಗಳನ್ನ ನಾವೇನಾದರೂ ಲೆಕ್ಕ ಹಾಕ್ಕೊಂಡಿಲ್ಲ ಅಂದರೆ ಒಟ್ಟು 5 ಕಂತಿನ ಹಣ ಅಂದರೆ 10,000 ರೂಪಾಯಿ ಪ್ರತಿ ಗೃಹಲಕ್ಷ್ಮಿಯರಿಗೆ ಅಂದರೆ 1,25,00,000 ಏನು ಫಲಾನುಭವಿಗಳಿದ್ದಾರಲ್ಲ ಅವ್ರಿಗೆಲ್ರಿಗೂ ಕೂಡ 10,000 ರೂಪಾಯಿ ಸರ್ಕಾರ ಕೊಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇನ್ನು ಯಾವ ತಿಂಗಳ ಕಂತಿನ ಹಣ ಬರಬೇಕು ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಗೇನಾದರೂ ಗೊತ್ತಾಗಿಲ್ವಾ, DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿ ನೋಡಿ ಯಾವ್ಯಾವ ತಿಂಗಳದು ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರುತ್ತೆ ಅಂತ ಅಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿಕೊಂಡು ಕೂಡ ನಿಮಗೆ ಯಾವ ತಿಂಗಳು ಕಂತಿನ ಹಣ ಇನ್ನೂ ಬರಬೇಕು ಅಂತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, 2025, 2026 ನೋಡಿ ಇದ್ರ ನಡುವೆ ನಿಮಗೆ 12 ತಿಂಗಳು ಬರುತ್ತೆ. 12 ತಿಂಗಳು ಅಂದರೆ ನೋಡಿ ಸರ್ಕಾರ ಲೆಕ್ಕ ಹಾಕಿದ್ರು ಕೂಡ, ನೀವೇ ಲೆಕ್ಕ ಹಾಕಿದ್ರು ಕೂಡ ನೋಡಿ ಈಗಾಗಲೇ ಸರ್ಕಾರ ನಾವು ಲೆಕ್ಕ ಹಾಕಿದಾಗ ಅಂದರೆ ಈ ಗೃಹಲಕ್ಷ್ಮಿಯ ಹಣ ಸರ್ಕಾರ ಎಷ್ಟು ಕೊಟ್ಟಿದೆ ಈ 2025, 2026 ಇದ್ರ ಸೆಂಟ್ರಲ್ಲಿ ಅಂದರೆ ನೋಡಿ 6 ಕಂತಿನ ಹಣ ಕೊಟ್ಟಿದ್ದಾರೆ. ಇನ್ನೂ 6 ಕಂತಿನ ಹಣ ಕೊಡಬೇಕು ಸ್ನೇಹಿತರೆ. ನೀವೊಂದು ಸರಿ ಲೆಕ್ಕ ಹಾಕೊಂಡು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ಫೈನಲಿ CM ಸಿದ್ದರಾಮಯ್ಯ ಅವರೇ ಬಜೆಟ್ನ ಮಂಡನೆ ಮಾಡಿದ್ದಾರೆ. ನೋಡಿ ಇದ್ರೊಳಗಡೆ ಈ ಸರಿ ಅಂದರೆ 2026, 2027ನೇ ಸಾಲಿನಲ್ಲಿ 28,500 ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ ಹಣ ಏನು 1,25,00,000 ಫಲಾನುಭವಿಗಳಿದ್ದಾರಲ್ಲ ಅವ್ರಿಗೆ ತಿಂಗಳ 2,000 ರೂಪಾಯಿ ಕೊಡಬೇಕು ಅಂತ ಎತ್ತಿಟ್ಟಿದ್ದಾರೆ ಸ್ನೇಹಿತರೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಬಹು ಮುಖ್ಯವಾದ ಗ್ಯಾರಂಟಿ ಗೃಹಲಕ್ಷ್ಮಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಓಟ್ ಹಾಕ್ಸ್ಕೊಂಡಿದೆ. ಖಂಡಿತವಾಗ್ಲೂ ಈಗ ಆಲ್ರೆಡಿ 2.5 ವರ್ಷ ಕಳೆದಿದೆ. ಇನ್ನೊಂದು 2.5 ವರ್ಷ ಸರ್ಕಾರ ಇರುತ್ತೆ ಸ್ನೇಹಿತರೆ. ಸರಿಯಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೂ ತಿಂಗಳ 2,000 ರೂಪಾಯಿ ಕೊಟ್ಕೊಂಡು ಹೋದ್ರೆ ಸಾಕು ಸ್ನೇಹಿತರೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನೋಡಿ ನಾವು ತಿಂಗಳ 2,000 ರೂಪಾಯಿ ಕೊಡ್ತಾನೆ ಇದ್ದೀವಿ ಅಂತ CM ಸಿದ್ದರಾಮಯ್ಯವರೇ ಆಗಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಆಗಲಿ ಹೇಳಿಕೆ ನೀಡ್ತಾ ಇದ್ದಾರೆ. ಖಂಡಿತ ನಾವು ನೋಡೋಕ್ಕೆ ಹೋದರೆ ಖಂಡಿತವಾಗ್ಲೂ ತಿಂಗಳ ಏನಿದೆ 2,000 ರೂಪಾಯಿ ಯಾರಿಗೂ ಕೂಡ ಈ ಕ್ಷಣದವರೆಗೂ ಬಂದಿಲ್ಲ ಸ್ನೇಹಿತರೆ. ನೋಡಿ ಮೊದಲು ಸರ್ಕಾರ ಗೆದ್ದಾಗ ಒಂದು 6-7 ತಿಂಗಳ ಕೊಡ್ತಾಯಿದ್ರು ಸ್ನೇಹಿತರೆ. ಅದು 2,000 ರೂಪಾಯಿ ಖಂಡಿತವಾಗ್ಲೂ ಕೊಡ್ತಾಯಿದ್ರು. ನೋಡಿ ಸ್ನೇಹಿತರೆ, ಅದೇ ಥರ ಇವಾಗ ಕೊಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಇಲ್ಲ. ನೋಡಿ 3 ತಿಂಗಳಿಗೆ ಒಂದ್ಸರಿ ಅಥವಾ 4 ತಿಂಗಳಿಗೆ ಒಂದ್ಸರಿ ಅಥವಾ ಈ ವಿಪಕ್ಷಗಳು ಏನಿದೆ ಈ BJP ಅಥವಾ JDS ನೋಡಿ ಇವರೆಲ್ಲ ಕೇಳಿದಾಗ ಮತ್ತು ಈಗ ನಮ್ಮ ಗೃಹಲಕ್ಷ್ಮಿಯರು ಏನಿದ್ದಾರೆ ಅವರು ಕೇಳಿದಾಗ ಅಂದರೆ ಮಾಧ್ಯಮಗಳ ಮುಂದೆ ಬಂದಾಗ ಅಥವಾ ಈ ಥರ ಪ್ರತಿಭಟನೆ ಮಾಡಿದಾಗ ಮಾತ್ರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣನ ಸರ್ಕಾರದಿಂದ ಪಟ್ಟ ಅಂತ ಬಿಡುಗಡೆ ಮಾಡಿದ್ದಾರೆ. ನೋಡಿ ಇದು ನಾವು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರೇ ಹೇಳ್ತಾ ಇರೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ
KYC ಮಾಡಿಸ್ಕೊಳ್ಳಿ ಹೋಗಿ, ಆಮೇಲಿಂದ ನಿಮಗೆ 27ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಖಂಡಿತವಾಗ್ಲೂ ಆಗ ನೋಡೋಕೆ ಹೋದರೆ ಆ ಥರ ಯಾವುದೇ ರೀತಿ ಇಲ್ಲ. ಯಾರೂ ಕೂಡ 27ನೇ ಕಂತೆ ಆಗಲಿ 28ನೇ ಕಂತೆ ಆಗಲಿ ಅಥವಾ ಉಳಿದ ಕಂತಿನ ಹಣಗಳು ಬರೋಕ್ಕೂ ಕೂಡ ನೀವು ಯಾರು KYC ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಿಸ್ಬಾರ್ದು ಅಂದರೆ, ನೋಡಿ ನೀವು ಮಾಡಿರ್ತೀರ, ಅದಕ್ಕೋಸ್ಕರ 25, 26ನೇ ಕಂತಿನ ಹಣ ನಿಮಗೆ ಬಂದಿರುತ್ತೆ. ಒಂದು ವೇಳೆ 26ನೇ ಕಂತಿನ ಹಣ ಬಂದಿಲ್ವಾ, 27ನೇ ಕಂತಿನ ಹಣದ ಜೊತೆಲೇ ಖಂಡಿತವಾಗ್ಲೂ 2,000 ರೂಪಾಯಿ ಬರುತ್ತೆ. ಯಾರು KYC ಮಾಡಿಸ್ಬೇಕು ಅಂದರೆ ಸ್ನೇಹಿತರೆ, 5-6 ತಿಂಗಳ ಕಂತಿನ ಹಣ ಯಾರಿಗೆಲ್ಲ ಬಂದಿರಲ್ಲ ಅವರು ಖಂಡಿತವಾಗ್ಲೂ ಒಂದು ಸರಿ ಹೋಗಿ KYC ಮಾಡಿಸಿ, ಜೊತೆಯಲ್ಲಿ ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ಪೋಸ್ಟ್ ಆಫೀಸಲ್ಲಿ ಕೂಡ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಜಿಲ್ಲೆಗಳಲ್ಲೂ ಪೋಸ್ಟ್ ಆಫೀಸ್ ಇದ್ದೇ ಇರುತ್ತೆ. ನೀವು ಒಂದು ಸರಿ ಹೋಗಿ ಭೇಟಿ ನೀಡಿ, ಖಂಡಿತವಾಗ್ಲೂ ನಿಮ್ಮ ಏನು ಸ್ಟೇಟಸ್ ಇದೆ ಗೃಹಲಕ್ಷ್ಮಿದು ಅದನ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೋದು, ಪ್ಲಸ್ ಚೆಕ್ ಮಾಡಿಸ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ 4,000 ರೂಪಾಯಿ ಯಾವಾಗ ಬರುತ್ತೆ ಅಂತ CM ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಅದು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿಕೆ ನೀಡಿದ್ದಾರೆ. ನೋಡಿ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಸರ್ ಈಗ ಹೋದ ವರ್ಷದ್ದು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಏನಿದೆ ಅಂದರೆ ಟೋಟಲು ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ದುಡ್ಡು ಸರ್ಕಾರ ಇನ್ನೂ ಗೃಹಲಕ್ಷ್ಮಿಯರಿಗೆ ತಲುಪಿಸಿಲ್ವಲ್ಲ, ಯಾವಾಗ ಕೊಡ್ತೀರಾ ಅಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಅದಕ್ಕೆ ಸ್ವತಃ CM ಸಿದ್ದರಾಮಯ್ಯ ಸಾಹೇಬ್ರೆ ಒಂದು ಹೇಳಿಕೆ ನೀಡ್ತಾರೆ. ನೋಡಿ, ಆಗೇನಾದರೂ ಕೊಟ್ಟಿಲ್ಲ ಅಂದರೆ ನಾವು ಪರಿಶೀಲನೆ ಮಾಡಿ ಖಂಡಿತವಾಗ್ಲೂ ತಕ್ಷಣದಿಂದಲೇ ಕೊಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಕೊಡ್ತಾರಾ? ಖಂಡಿತವಾಗ್ಲೂ ಇದಕ್ಕೆ ಮತ್ತೆ CM ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ನೋಡಿ, ಈ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಏನಿದೆ ಅದು ಹಣಕಾಸು ಇಲಾಖೆ ಅಂದರೆ CM ಸಿದ್ದರಾಮಯ್ಯ ಅವರ ಹತ್ರನೇ ಇದೆ. ಅವರು ಬಿಡುಗಡೆ ಮಾಡಿದ ತಕ್ಷಣವೇ ನಾವು ಕೂಡ ಬಿಡುಗಡೆ ಮಾಡ್ತೀವಿ. ಯಾವುದೇ ಕ್ಷಣದಲ್ಲಾದರೂ ಅವರು ನಮಗೆ ಬಿಡುಗಡೆ ಮಾಡಿದ್ರೆ ನಾವು ಒಂದು ಕ್ಷಣ ಕೂಡ ಆ 5,000 ಕೋಟಿ ರೂಪಾಯಿ ಏನಿದೆ ಅದನ್ನು ನಾವು ಇಟ್ಕೊಳ್ಳಲ್ಲ, ಗೃಹಲಕ್ಷ್ಮಿಯರಿಗೆ ಕೊಟ್ಟು ಬಿಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ 2,000 ರೂಪಾಯಿ ಅಂತೂ 100% ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 27ನೇ ಕಂತಿನ ಹಣ 2,000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಇದು ಖಚಿತ ಮಾಹಿತಿ ಸ್ನೇಹಿತರೆ. 26ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನಿಮಗೂ ಕೂಡ ನೋಡಿ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ತಲೆ ಕೆಡ್ಸ್ಕೊಂಡು ಅಲ್ಲಿ ಇಲ್ಲಿ KYC ಮಾಡ್ಸೋಕೆ ಹೋಗ್ಲಿ, ಅಪ್ಡೇಟ್ ಮಾಡಿಸೋದು ಅಥವಾ ಜೀವಿತ ಪ್ರಮಾಣ ಪತ್ರ ಕೊಡೋದು ಇವೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ, ಈವರೆಗೂ ಸರ್ಕಾರ ಯಾವುದೇ ರೀತಿ ಜೀವಿತ ಪತ್ರ ಅಂದರೆ ನಾವು ಬದುಕಿದ್ದೀವಿ ಅಂತ ಹೋಗಿ ಸರ್ಟಿಫಿಕೇಟ್ ಕೊಡೋ ಥರ ಸರ್ಕಾರ ಯಾವುದೇ ರೀತಿ ಎಲ್ಲೂ ಕೇಳಿಲ್ಲ ಸ್ನೇಹಿತರೆ. ಫೇಕ್ ನ್ಯೂಸ್ ಬಗ್ಗೆ ಖಂಡಿತವಾಗ್ಲೂ ತಲೆ ಕೆಡಿಸ್ಕೋಬೇಡಿ. ನೋಡಿ ಸ್ನೇಹಿತರೆ, ಒಟ್ಟಿನಲ್ಲಿ ಸರ್ಕಾರ ಉಳಿದ ಕಂತಿನ ಹಣ ಏನು 5 ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತ ಖಂಡಿತವಾಗ್ಲೂ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಯುಗಾದಿ ಹಬ್ಬಕ್ಕಾದ್ರೂ ಸರಿ ಅಥವಾ ಅದಕ್ಕಿಂತ ಮುಂಚೆ ಆದ್ರೂ ಸರಿ 2,000 ರೂಪಾಯಿ ಬರುತ್ತೆ. ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗಿದ ತಕ್ಷಣ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.